ಎಲ್ಲ ಸ್ಮೂತಾಗಿ ಚೆನ್ನಾಗಿರೋದ್ರಿಂದನ ಸೀರೆಗಳು ಒಳ್ಳೆ ರೇಟಿಗೆ ಸೇಲ್ ಆಗ್ತವೆ ಅಂತ ಅನಿಸುತ್ತೆ. ಹೆಂಗೋ ಅತ್ಲಾಗೆ ಆಮ್, ಇವಾಗ ಅವೆಲ್ಲ ಸಣ್ಣಕ್ಕಿರೋದ್ರಿಂದ ಒಂದೇ ಬ್ಯಾಗಿಗೆ ಇಟ್ಬಿಟ್ಟಿದ್ದೀವಿ ನೋಡು, ಮುಡಿಸಿ ಅಷ್ಟು ಚೆನ್ನಾಗಿ ಬ್ಯಾಗಿಗೆ ಹಿಡಿದ್ಬಿಟ್ಟವ ಅಷ್ಟೊಂದು ಸೀರೆ. ಚೆನ್ನಾಗಿ ಮುಡ್ಸಿ ಚೆನ್ನಾಗಿ ಇಟ್ಬಿಟ್ಟಿದ್ಯಮ್ಮ, ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ಯಾ. ಸ್ಮೂತ್ ಆಗಿದಾವಲ್ಲ ಸೀರೆ, ಅದಕ್ಕೆ ನಡಿ ಹೋಗೋಣ. ಹೆಂಗೋನ ಈ ಭುವನ್ ಮತ್ತೆ ಶರತ್ ಇಬ್ರು ಹೋಗ್ರಿ ಅಂತಂದ್ರು. ಅವಳಾದ್ರೆ ಕೇಳೋದೇ ಇಲ್ಲ ಬಿಡು, ಗಂಡು ನಂಗೆ ಹೋಗ್ಬಿಡ್ತಾಳೆ. ಅವನೇನು ಕೇಳಿರು ಏನೋ ಅಂಬಲ್ಲ, ಕೇಳಲಿಲ್ಲ ಅಂದ್ರೆ ಏನೋ ಅಂಬಲ್ಲ. ಒಳಗಿದ್ದಾಳೆ ಅನ್ಸುತ್ತಿಲ್ಲ, ಬೇಗ ಹೋಗ್ಬಿಡ ನಡಿ. ಏನೋ ತಗೊಂಡು ಹೋಗ್ತಾ ಇದಾರೆ ಅಂತ ಡೌಟ್ ಗೇಟ್ ಬಂದಾಯ್ತು. ಅಂದ್ರು ನಾಳೆ ನಮ್ಮನ್ನ ಮಾತಾಡ್ಸಲ್ವಾ? ಬಂದ್ರೆ ಇನ್ನೇನು ಮಾಡ್ತಾಳೆ? ಡೌಟ್ ಬಂದ್ರೆ ಇನ್ನೇನ ಮಾಡೋಕ್ಕಾಗುತ್ತೆ ಅವಳ ಕೈಲಿ? ಏನು ತೆಗ್ದು ತೋರಿಸೆ ಮನಸ್ಸ ಅಂತ ಏನಾದ್ರು ಬಂದು ಕೇಳ್ತಾಳ? ಕೇಳಲ್ಲ, ಅವಳಿಗೆಲ್ಲ ಐತೆ ಧೈರ್ಯ. ಯಾತ ಅಂತ ಸುಮ್ಮನೆ ಆಗ್ತಾಳೆ, ಬ್ಯಾಗ್ ಒಳಗಡೆ ಐತಲ್ಲ ಸುಮ್ಮನೆ ಆಗ್ತಾಳೆ. ಏನೋ ತಗೊಂಡು ಹೋಗ್ತಾ ಇದಾರೆ, ಇಲ್ಗ ಹೋಗ್ತಾ ಇದಾರೆ ಅಂತ ಸುಮ್ಮನೆ ಆಗ್ಬಿಡ್ತಾಳೆ. ಅವಳಿಗೆ ಅಷ್ಟೊಂದು ಯೋಚನೆ ಮಾಡ, ಅವಳು ಒಂಥರ ಇದು ದಂದು. ಅವಳಿಗೆ ಇಷ್ಟೊಂದು ಯೋಚನೆ ಮಾಡೋ ಅಂತ ಶಕ್ತಿ ಎಲ್ಲೈತೆ ಬಾ ಇವಳೆ ಲಾಸ್ಯ ಹಂಗಂತೀಯ? ನನಗೂ ಹಂಗೆ ಅಪ್ಪ. ನನಗೂ ಹಂಗೆ ಅನಿಸ್ತೈತೆ. ಅವಳಿಗೆ ಅಷ್ಟೊಂದು ಯೋಚನೆ ಮಾಡೋ ಅಷ್ಟು ಇದಿಲ್ಲ. ಒಂಥರ ಅವಳು ಒಂಥರ ಹೆಂಗೆ ಅಂತಂದರೆ ಒಂಥರ ದಂದವಳು. ಅವಳಿಗೆಲ್ಲ ಐತೆ ಇಷ್ಟೊಂದು ಯೋಚನೆ ಮಾಡಿ ಹಿಂಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಕಂಡುಹಿಡಿಯೋದು. ಬಿಡತ್ಲಾಗೆಲ್ಲ ಹೋಗಿವೆ ಅಂತ ಸುಮ್ಮನೆ ಆಗ್ಬಿಟ್ಟಿರ್ತಾಳೆ. ಹೋಗ್ತಾರೆ ನಡಿ. ಅಲ್ಲಿ ನಿಂತ್ಕೊಂತಾರೆ, ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗೆ ಅಲ್ಲಿ ನಿಂತ್ಕೊಂತಾರೆ ನಡಿ. ಅಲ್ಲಿ ಆಟ್ಗಳು ಬರ್ತಾವಲ್ಲ ಆಗ ಅಲ್ಲಿ ನಿಂತ್ಕೊಂತಾರೆ. ಬ್ಯಾಗ್ನಾಗ ಇಕ್ಕೊಂಡು ನೋಡ್ತಾರೆ, ನಮ್ಮ ಮನೆ ಕಡೆಗೆ ನೋಡ್ತಾಳೆ ಇಲ್ವ, ನೋಡ್ತಾಳೆ ಇಲ್ಲ ಅಂತ ತಿರ್ತಿರ್ಕೊಂಡು ನೋಡ್ಕೊಂಡು ಹೋಗ್ತಾಳೆ. ಅಬ್ಬಾ ಇನ್ನೆಂಥರ ಇರ್ಬೇಕಜ್ಜಿ ಇವರು. ಹೆಂಗೋ ನೀನು ನನ್ನ ಸಹಾಯಕ್ಕೆ ಬಂದಿದ್ದು ನನಗೆ ಏನೋ ಒಂಥರ ಖುಷಿ ಆಯಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ಧೈರ್ಯ ಬಂದಂಗೆ ಆಯಿತು. ಇವರು ನಮ್ಮ ಭವಿತವರು ಬಿಡತ್ಲಾಗ ಹೋಗ್ಲಿ ಅಂತಾರೆ ಪಾಪ. ನನ್ನ ಗಂಡ ಬಿಡೆ ಹೊತ್ಲಾಗ ಹೋಗ್ಲಿ, ಹಾಳಾಗೋದ್ರು ಹೋಗ್ಲಿ ಅಂತಾರೆ. ಅಂತಾರೆ ಕಣಮ್ಮ ಪಾಪ. ಸುಮ್ಮನಿದ್ರೆ ಇನ್ನೊಂದು ಮಾಡ್ತಾರೆ. ತಡಿ, ಕಾಲಮ್ಮನ ಕೊಟ್ಟೆ ಸರಿಯಾಗಿ ಹೇಳ್ತೀನಿ. ಕಾಲಮ್ಮ ಫಸ್ಟು ನಿನ್ನ ಮೊಮ್ಮಗಳಿಗೆ ಒಂದಿಟ್ಟು ಬುದ್ಧಿ ಹೇಳು ಅಂತ ಹೇಳ್ತೀನಿ. ಲಾಸ್ಯ ಒಳ್ಳೇದಮ್ಮ. ಈಗ ಇದರಿಂದ ಕೆಟ್ಟಿರೋದು ಕಣಮ್ಮ. ಈ ಮಾನಸ ನಿನ್ನ ಮತ್ತೆ ಈ ಮಾನಸದಿಂದಲೇ ಇವಳು ಹಿಂಗಾಗಿರೋದು. ಲಾಸ್ಯನ ಹತ್ರ ಒಳ್ಳೆ ಬುದ್ಧಿ ಐತೆ, ಆದ್ರೆ ಅವಳ ಜೊತೆ ಸೇರ್ಕೊಬಿಟ್ಟು ಅವಳು ಇಲ್ಲದೆಲ್ಲ ತುಂಬ್ಯವಳೆ. ನೀನು ಹಂಗಿರ್ಬೇಕು ಹಿಂಗಿರ್ಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಇಲ್ಲದೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡ್ಬಿಟ್ಟವಳೆ ಕಣಜ್ಜಿ. ಹೋದ್ರೆ ನಾವು ಸಾಯಂಕಾಲದಷ್ಟೊತ್ತಿಗೆ ಬರ್ತೀವಲ್ವಾ ಮನಸ? ಬರ್ಬೋದು, ಬರ್ದೇನಮ್ಮ. ಬಸ್ ಏನು ಮಸ್ತಾಗಿ ಓಡಾಡ್ತಿರ್ತವೆ. KSRTC ಬಸ್ಸು ಹೆಂಗು ಫ್ರೀ ಐತೆ, ಅದಕ್ಕೆ ಮತ್ತೆ ಹೋಗಿ ಬರೋಣ ಅಂತ ಹೇಳಿದ್ದು. ಬೆಂಗಳೂರಿಗೆ ಹೋಗಿ ಎಲ್ಲ ಚಿಕ್ಕಪೇಟೆ ಎಲ್ಲ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ದು. ನಮ್ಮ ಮನೆಗೆ ಶರತ್ತು ಏನು ಫ್ರೀ ಐತೆ ಅಂತೇಳಿ ಇಬ್ರು ಸೀರೆ ತರಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ ಅಂತಂತು. ಹ್ಞೂನಪ್ಪ ನಾನು ಹಿಂಗೆಲ್ಲ ಏನು ಹೇಳಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಸೀರೆ ತಗೊಂಬರಕ್ಕೆ ಹೋಗ್ತೀವಿ, ಚಿಕ್ಕಪೇಟೆಗೆ ಚೆನ್ನಾಗಿರ್ತವೆ, ಅದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಬರಕ್ಕೆ ಹೋಗ್ತೀವಿ ಅಂತಂದೆ ನಾನು. ಅಯ್ಯಪ್ಪನಿಗೆ ಏನು ಗೊತ್ತು. ಬಿಡು, ಏನು ಬಸ್ ಚಾರ್ಜ್ ಇಲ್ವಲ್ಲ, ಆಧಾರ್ ಕಾರ್ಡ್ ಅಲ್ಲ. ಹೆಂಗೋ ಬೆಂಗಳೂರಿಗೆ ಹೋಗಿ ಬಂದಂಗೆ ಆಗುತ್ತೆ. ಎಲ್ಲ ಚಿಕ್ಕಪೇಟೆ ಕಡಿಮೆ ರೇಟಿಗೆ ಸಿಗ್ತೈತೆ, ಎಲ್ಲ ತಗೊಂಬರ್ಬೋದು. ಮನೆಗೆ ಏನೇನು ಬೇಕು ನಮಗಿನ್ನ ಬೇಕಾಗಿರೋ ಅಂಥದ್ದೆಲ್ಲ ತಗೊಂಬಂದ್ಬಿಡೋಣ. ಬಾ ನೋಡೋಣ ಇನ್ನು ಎಷ್ಟು ದುಡ್ಡು ಬರುತ್ತೆ ಏನು ಎತ್ತ. ಸೀರೆ ಮಾರಿದ್ಮೇಲೆ ಎಷ್ಟು ಬರುತ್ತೆ ನೋಡೋಣ ಬಾ. ಮಾರಿದ್ಮೇಲೆ ನೋಡೋಣ. ನನಗೆ ಹೆಂಗೆ ಹೋಗ್ತಾ ಇದ್ದಾರೆ ಇವ್ರು ಜೋರಾಗಿ. ಇವಾಗ ಹೆಂಗ ಮಾರಿ ದುಡ್ಡು ತಂದ್ಬಿಡ್ಬೋದು ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನೋಡಮ್ಮ. ಬಸ್ ಬೇರೆ ಫ್ರೀ ಐತಲ್ಲ, ಬಸ್ ಚಾರ್ಜ್ ಇಲ್ಲ ಅಂತ ಹೋಗ್ತಾ ಇದ್ದಾರೆ. ಸುಟ್ಕೆಯಿಂದ ಹೋದೆ, ಅವಾಗ ಬೋನ್ ಬೈತಾ ಇದ್ದ, ಏನಕ್ಕೆ ಹೋಗ್ತೀರಾ ಸುಮ್ಮನೆ ಅಂತ ಹೇಳಿ. ಬಿಡಪ್ಪ ಆಧಾರ್ ಕಾರ್ಡ್ ಐತೆ, ಫ್ರೀ ಐತಲ್ಲ, ಹೋಗಿ ಬರ್ತೀವಿ ಅಂತೇಳಿ ಹೇಳ್ತಿದ್ರು. ಎಷ್ಟು ಧೈರ್ಯವಾಗಿ ಮಾಡ್ತಿದ್ದಾರೆ ನೋಡಮ್ಮ. ಅವ್ರಿಗೆ ಇನ್ನೆಷ್ಟು ಧೈರ್ಯ ಬಂದಿರಬೇಡ ಇಂಥ ಕೆಲಸ ಮಾಡೋದಕ್ಕೆ. ಆಟೋ ಒಂದಿಲ್ಲಿ ಸಿಕ್ಬಿಟ್ರೆ ಟೌನ್ಗೆ ಹೋಗ್ಬಿಟ್ಟು ಬೇಗ KSRTC ಬಸ್ ಹತ್ಕೊಂಡು ಬೇಗ ಹೋಗ್ಬಿಡ್ಬೋದಮ್ಮ. ಆಟೋನೇ ಬರ್ತಾ ಇಲ್ಲ, ಅವಾಗಿಂದ ಕಾಯ್ತಾ ನೋಡ್ತಾ ಇದ್ದೀವಿ, ಆಟೋನೇ ಬರ್ತಿಲ್ಲ. ನಾವಿನ್ನು ಎಷ್ಟೊತ್ತಾಯ್ತು ಹೇಳಿ ಬಂದು? ಇನ್ನು 2-3 ನಿಮಿಷ ಆಗಿಲ್ಲ. ಅದೇ ಆಟ ಇನ್ನೆಲ್ಲಿ ಬರ್ತಾವೆ ಹೊತ್ಲಾಗೆ. ಒಂದು 10 ನಿಮಿಷ 1/4 ಗಂಟೆ ಕಾಯಬೇಕು, ಬರ್ತವೆ. ಇನ್ನು ಬಂದು ನಾವು ಇನ್ನೂ ಒಂದು 2 ನಿಮಿಷ 3 ನಿಮಿಷ ಆಗಿಲ್ಲ. ಎಷ್ಟೊತ್ತಾಯ್ತು ಅಂತೀಯಲ್ಲ ಮನಸ? ಬೇಗ ಬಂದ್ಬಿಡ್ಬೇಕಲ್ಲ. ಬೇಗ ಬಂದಕ್ಕೆ ಸಿಕ್ಬಿಡ್ಬೇಕು. ಆಟೋ ಆಗಲಿ ಬಸ್ ಆಗಲಿ ಬಸ್ ಸ್ಟಾಪಿಗೆ ಬಂದಿದ್ದ ತಕ್ಷಣ ಸಿಕ್ಬಿಟ್ರೆ ಅದಕ್ಕಾಗೋಷ್ಟು ಖುಷಿ ಬೇರೆ ಇನ್ನಿರೋದು ಇಲ್ಲ. ಕಾಯ್ಬೇಕಂತಂದ್ರೆ ಎಂಥವ್ರಿಗೂ ಆಗಲ್ಲಪ್ಪ. ಕಾಯ್ಬೇಕಂತಂದ್ರೆ ಆಗಲ್ಲ ಬಿಡು. ಕಾಯೋದಂದ್ರೆ ಅಷ್ಟು ಸುಲಭ ಅಲ್ಲ, ಕಾಯೋಕ್ಕಾಗಲ್ಲ. ಎಲ್ಲೇ ಹೋಗ್ಲಿ ನನಗೆ ಬೇಗ ಬಸ್ಸು ಆಗಲಿ ಆಟೋ ಸಿಕ್ಬಿಡ್ತಾವೆ ಬಿಡು ಇಲ್ಲಿ. ಆದರೆ ಹಳ್ಳಿ ಕಡೆ ಸಿಗಲ್ಲ. ಟೌನಲ್ಲಿ ನೋಡಮ್ಮ, ಈಗ ಬೆಂಗಳೂರು ತುಮಕೂರು ಆ ಕಡೆ ಹೋಗ್ಬಿಟ್ರೆ ಆಟೋ ಹೆಜ್ಜೆಗೂ ಆಟೋಗಳು ಇರ್ತವೆ. ಆದರೆ ಇಲ್ಲಿ ಹಳ್ಳಿ ಕಡೆ ಸಿಗೋದಿಲ್ಲ ಬೇಗ. ಇಲ್ಲಿ ಬೇಗ ಸಿಕ್ಬಿಟ್ರೆ ನಾವು ಅಲ್ಲೇ ಬಸ್ ಸಿಗ್ತವೆ. ಆಮೇಲೆ ಬಸ್ಸು ನಂಗೆ ನಾವು ಕಾಯ್ಕೊಂಡಿದ್ದಾಗ ಬರೋದೇ ಇಲ್ಲ. ನಾವು ಕಾಯ್ಕೊಂಡಿಲ್ದಾಗ ಗಾನವಾಗಿ ಬರ್ತವೆ.
ಹ್ಞೂ ನಾವು ಕಾತ್ಕೊಂಡು ಕುಕ್ಕ ಬಸ್ಸಿಗೆ ಹೋಗೋಣ ಅಂತೇಳಿ ಬೋರಲ್ಲಿ ಬೇಕಾದ್ರೆ ನಾವು ಎಲ್ಲ ಹೋಗೋಣ ತೆಗಿ ಅಂತೇಳಿ ನಾವು ಕಾತ್ಕೊಂಡು ಕುಕ್ಕ ಬರಲ್ಲ ಬಸ್ಸು ಏನು ಮಾಡೋದು ಅಜ್ಜಿ ನೀನು ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಮಾತಾಡ್ಸು ಕೇಳೋಂಗೆ ಆಮೇಲೆ ನಾನು ಬರ್ತೀನಿ ಎಲ್ಲಿಗೆ ಹೋಗ್ತಾ ಇದ್ರೆ ಏನೋ ಎತ್ತ ಅಂತ ಕೇಳೋದಿಲ್ಲ ಏನು ಹೇಳ್ತಾರೆ ನೋಡೋಣ ಸರಿ ಆಯ್ತು ಹೇಳು ಕೇಳ್ತೀನಿ ನೀನು ಇಲ್ಲೇ ಇರು ನಾನು ಕೇಳ್ತಿರ್ತೀನಿ ಎಲ್ಲಿಗೆ ಹೋಗ್ತೀರಮ್ಮ ಎಲ್ಲಿಗೆ ವಾಳ್ತಾ ಇದ್ರೆ ಬ್ಯಾಗ್ ತಗೊಂಡು ಅಂತ ಹೇಳಿ ಕೇಳ್ತೀನಿ ಅದೇ ಅವ್ರ ಬಾಯಿಗೆ ಏನು ಬರುತ್ತೆ ನೋಡೋಣ ಅಲ್ಲೇ ಕೇಳ್ತೀನ ಒಂದು ಮಾತಾ ಕೇಳೋಗಜ್ಜಿ ಎಲ್ಲಿಗೆ ಹೋಗ್ತೀರಮ್ಮ ಅಂತ ಅನ್ನು ಬ್ಯಾಗ್ನಾಗ ಯಾತ ಐತೆ ಅಂತನ್ನ ಅದೇಲೆ ಏನು ಹೇಳ್ತಾರೆ ನೋಡೋಣ ಓ ಎಲ್ಗ ಹೊರಟಿದ್ದೀರಾ ಮಾನಸ ಲಾಸಿಯಾ ಎಲ್ಗಮ್ಮ ಲಕ್ಷ್ಮಿ ಅಜ್ಜಿ ಎಲ್ಲೂ ಇಲ್ಲ ನಾವು ಟೌನ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ತರಕಾರಿ ಗಿರ್ಕಾರಿ ತರಬೇಕಾಗಿತ್ತು ಅದಕ್ಕೆ ಹೋಗ್ತಾ ಇದೀವಿ ತರಕಾರಿ ತರಕ್ಕೆ ಇಲ್ಲೇ ಮಸ್ತಾಗೆ ತತ್ತಾರಮ್ಮ ಎದ್ದಾಗ ಬೈನಾಗ ಮಸ್ತಾ ಬರ್ತಾರೆ ಟೌನ್ಗೆ ಹೋಗ್ತೀರಿ ತರಕಾರಿ ತರಕ್ಕೆ ಇಲ್ಲೇ ಮಸ್ತಾಗಿ ಬರ್ತಾರಮ್ಮ ತರಕಾರಿ ಮಾರೇನು ಈಗೇನು ಊರಕ್ಕೆ ಎಲ್ಲ ಬರುತ್ತೆ ತದ್ ಬರಲ್ಲ ಅಮ್ಮಂಗಿಲ್ಲ ನಮ್ದು ಇನ್ನೂ ಸ್ವಲ್ಪ ಏನೋ ಬೇರೆ ಕೆಲಸ ಐತೆ ಅದಕ್ಕೆ ಹೋಗ್ತಾ ಇದೀವಿ ತಗೊಂಡು ಹೋಗ್ತಾ ಇದ್ದೀರಾ ಯಾಕದು ಸೀಲ್ ತಗೊಳ್ಳೋದು ಅದು ಅಜ್ಜಿ ಮತ್ತೆ ಮತ್ತೆ ಏನೋ ಇತ್ತು ಏನೋ ತಗೊಂಡು ಹೋಗ್ತಾ ಇದೀವಿ ಏನೋ ಸ್ವಲ್ಪ ಮಾರ್ಕೊಂಡು ಬರಬೇಕಾಗಿತ್ತು ಇದು ಕೊಬ್ಬರಿ ಅಜ್ಜಿ ಕೊಬ್ಬರಿ ಇದ್ವಾ ನಮ್ಮಮ್ಮ ತಗೊಂಬಂದು ಕೊಟ್ಟಿತ್ತು ಕೊಬ್ಬರಿ ಒಣ ಕೊಬ್ಬರಿ ಒಡಾಕ್ಸಿದ್ವಾ ಎಣ್ಣೆ ಹಾಕ್ಸ್ಕೊಂಬರೋಣ ಅಂತ ಕೊಬ್ಬರಿ ಇಂಥ ಸೀಲ್ದಾಗ ತಗೊಂಡೋಗೋದು ಯಾರ ನನ್ನ ಬೇರೆ ಸೀಲ್ದಾಗ ತಗೊಂಡೋಗ್ತಾರಮ್ಮ ಇಂಥ ಸೀಲ್ದಾಗ ತಗೊಂಡೋಗ್ತಾ ಇದ್ರೆ ಕೊಬ್ಬರಿನೆಲ್ಲ ಒಣಗಾಯ್ತಾ ಹಸಿ ಅದ ನೋಡೋಣ ಎಣ್ಣೆ ಹಾಕ್ಸಕ್ಕ ಏನು ಮಾರಿ ದುಡ್ಡು ತಗೊಂಬತ್ತೀರಾ ಏನು ಎಣ್ಣೆ ಹಾಕಿಸ್ತೀರಾ ಅಜ್ಜಿ ಈ ಎಣ್ಣೆ ಹಾಕ್ಸ್ಕೊಂಬರಕ್ಕೆ ಒಣಗೈತೆ ಅಜ್ಜಿ ಆಲೇನೆ ಅವಾಗ ಒಣಗಿಸಿತ್ತಂತೆ ಇವ್ರ ಅಜ್ಜಿ ಕಲಾಜ್ಜಿ ನಮ್ಮ ಅಜ್ಜಿ ಒಣಗಿಸಿತ್ತಂತೆ ಅದಕ್ಕೆ ಇಬ್ಬರಿಗೂ ತಲೆಗೆ ಹಚ್ಕೊಳಕ್ಕೆ ಕೊಬ್ಬರಿನೇ ಬೇಕಾಗಿತ್ತು ಅದಕ್ಕೆ ಹಾಕ್ಸ್ಕೊಂಬರೋಣ ಅಂತ ತಗೊಂಡು ಹೋಗ್ತಾ ಇದೀವಿ ನೋಡೋಣ ನಮ್ದೊಂದಿಟ್ಟು ಇಟ್ಕೊಳಮ್ಮ ನೋಡೋಣ ಅದೆಲ್ಲ ಹೆಂಗೆ ಒಣಗೈತೆ ನಮ್ದು ಒಣಗೇ ಇಲ್ಲ ಹೋಗತ್ತೆ ಎಲ್ಲ ಒಂದೇ ಒಂದು ತುಂಡು ತಾಂತೀನಿ ತಿಂಬಾಕ್ ನೋಡೋಣ ಕೊಬ್ಬರಿ ಚೆನ್ನಾಗಿರುತ್ತೆ ತಿಂಬಾಕಿ ಎಲ್ಲ ಒಂದೇ ಒಂದು ತುಂಡು ತಾಂತೀನಿ ಅಜ್ಜಿ ಅದು ತಿಂಬಾಕ್ ಬರಲ್ಲ ಬಿಡು ಅಜ್ಜಿ ಬೇಡ ಅಲ್ಲಿ ಮನೆ ಹತ್ರ ಬರ್ತಿರಲ್ಲ ಅವ ಬೇಕಾದ್ರೆ ಕೊಡ್ತೀನಿ ಬೇಡ ಬಿಡಜ್ಜಿ ಬೇಡ ಬಿಡು ಅಲ್ಲ ಒಂದೇ ಒಂದು ತುಂಡು ತಾಂತಿದ್ದೆ ಕೊಬ್ಬರಿನ ನನಗೆ ಕೊಬ್ಬರಿ ಅಂದ್ರೆ ಬೋಲ್ ಇಷ್ಟ ಕೊಬ್ಬರಿ ಒಡಾಕ್ಬೇಕಾದ್ರೆ ಆಗಲಿ ಒಂದಿಷ್ಟಿಷ್ಟು ಹಿಂಗೆ ತಿಂತೀನಿ ಚೆನ್ನಾಗಿರುತ್ತೆ ಕೊಬ್ಬರಿ ಚೆನ್ನಾಗಿರುತ್ತೆ ಎಲ್ಲ ಕಟ್ಟಿದೀವಿ ಆದ್ರೆ ಕಾಲೇ ಕಟ್ಟಿ ಇಟ್ಕೊಂಡಿದೀವಿ ಇನ್ನೇನು ಚೀಲ ಬಿಚ್ಚದ ಆಟ ಬಂದ್ರೆ ಮತ್ತೆ ಇದಾಗುತ್ತೆ ಅದಕ್ಕೆ ಅದ್ರಾಗ ಒಂದು ಚೀಲ ಇತ್ತೆ ಆ ಚೀಲ ಕಟ್ಟಿ ಇಟ್ಬಿಟ್ಟಿದೀವಿ ಇವಾಗ ಆಟ ಬಂದ್ಬಿಟ್ರೆ ಕಟ್ಟಕ್ ಆಗಲ್ಲ ಕಣಜ್ಜಿ ನಿಮ್ಮ ಮನೆಗೆ ಮಸ್ತಾಗಿರ್ತಾವ ಒಂದು ಅಡಕೆ ತಿಂದ್ರಿ ಕೊಬ್ಬರಿನೂ ಬೆಲ್ಲ ತಿಂದ್ರೆ ಒಳ್ಳೇದಂತೆ ತಿಂದ್ರಿ ನಾನು ಇವಾಗ ತೆಗಿಯಕ್ ಆಗಲ್ಲ ಕಣಜ್ಜಿ ಇಲ್ಲಾಂದ್ರೆ ತೆಗೆದು ಕೊಡ್ತಿದ್ದೆ ಒಂದೇ ಒಂದು ತುಂಡು ಕೊಬ್ಬರಿ ಕೊಡೋದೇನು ದೊಡ್ಡದಲ್ಲ ಕೊಡ್ತಿದ್ವಿ ಅದು ಎಣ್ಣೆ ಹಾಕ್ಸ್ಕೊಂಬರೋಣ ಅಂತ ತಲೆ ಕೊಬ್ಬರೇನಿಲ್ಲ ಕಣಜ್ಜಿ ಸ್ನಾನ ಮಾಡಿ ಇನ್ನೊಂದು ದಿವಸನೇ ನನಗೆ ತಲೆಗೆ ಎಣ್ಣೆ ಹಚ್ಬಿಡ್ಬೇಕು ಇಲ್ಲ ಅಂದಿದ್ರೆ ನನಗೆ ಇರೋಕ್ಕಾಗಲ್ಲ ಸ್ನಾನ ಮಾಡಿ ಇನ್ನೊಂದು ದಿವಸನೇ ಎಣ್ಣೆ ಹಚ್ಬಿಟ್ರೇನೆ ಇಲ್ಲಾಂದ್ರೆ ಕಣ್ಣೆಲ್ಲ ಉರಿ ಆಗ್ತಿರ್ತವೆ ಅದಕ್ಕಾಗಿ ನಾವು ತಗೊಂಡು ಹೋಗ್ತಾ ಇದೀವಿ ಎಲ್ಲಮ್ಮ ನೋಡೋಣದಲ್ಲಿ ಹೆಂಗೈತೆ ಅಂತ ನೀವೇನು ಇನ್ನ ಆಟ ಬರಲ್ಲ ಇನ್ನು ಈಗಿನ ಓದಿತ್ಲಾಗಿ ಇನ್ನು ಆಟ ಬರಲ್ಲ ಕೊಬ್ಬರಿ ಆಗಿದ್ರೆ ತೋರ್ಸೋರು ಅದು ಕೊಬ್ಬರಿ ಅಲ್ಲ ಅದು ಕೊಬ್ಬರಿನೇನೆ ಈ ಕೊಬ್ಬರಿ ಅಲ್ಲ ಅಂತ ಹೆಂಗೆ ಹೇಳ್ತೀಯ ನೀನು ತೋರ್ಸು ಕೊಬ್ಬರಿ ಅಂದಮೇಲೆ ಸೂರ್ಯ ಕೊಬ್ಬರಿ ಅಂತ ಸುಳ್ಳು ಹೇಳ್ತಾ ಇದೆಯಲ್ಲ ಎಣ್ಣೆ ಹಾಕ್ಸಿಂಬರ ಕೊಬ್ಬರಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ನೋಡು ನೀವಿಬ್ರು ನೀವು ಮಾಡ್ತಾ ಇರೋದೇ ನನಗೆ ಗೊತ್ತಿಲ್ಲ ಅಂತ ಬಿಟ್ಕೊಬಿಟ್ಟಿದ್ದೀರಾ ಇಂಥವೇ ಆತಕ್ಕೆ ಸುಳ್ಳು ಹೇಳ್ತೀರಾ ಸುಳ್ಳು ಹೇಳ್ಬಾರ್ದು ಕಣಮ್ಮ ಏನೋ ಸತ್ಯ ಹೇಳ್ಬೇಕು ಎಲ್ಲ ಅದ್ರಾಗ ಯಾತೈತೆ ತೋರ್ಸಮ್ಮ ಆ ಚಿಲ್ದಾಗ ಯಾತ ಇಕ್ಕೇಣಿದ್ರೆ ಕೊಬ್ಬರಿ ಆಗಿದ್ರೆ ತಗೊಳಜ್ಜಿ ಒಂದು ಇದು ತಿನ್ನು ಈಗ ಕೊಳ್ಳಜ್ಜಿ ಹಿಂಗೆ ಒಣಗೈತೆ ನೋಡು ಅಂತ ತೋರಿಸ್ತಿದ್ರಿ ಅದು ಕೊಬ್ಬರಿ ಎಲ್ಲ ಅಂಬೋದು ನನಗೆ ಗೊತ್ತೈತಿ ಅದ್ರಾಗ ಏನು ಇಕ್ಕೇಣಿದ್ರಿ ಅಂತ ನೀವಾಗಿ ನೀವು ತೋರಿಸಿದ್ರೆ ಸರಿ ಯಾಕೆ ತಗೊಂಡೋಗ್ತಾ ಇದ್ದೀರಾ ಏನು ಎತ್ತ ಅಂತ ಹೇಳಿ ಎಲ್ಲ ಹೇಳಿದ್ರೆ ಸರಿ ಅಲ್ಲ ಗೊತ್ತಾಗಲ್ವಿ ಒಂದು ಈಟ ನಾನು ನಿಮಗೆ ಹಿಂಗೆ ಮಾಡೋಕ್ಕೆ ಹೇಳು ನಿಮ್ಮಂಥವ್ರಿಗೆಲ್ಲ ಏನು ಹೇಳ್ಬೇಕ ಏನ ಅದು ಅಜ್ಜಿ ಯಾಕಜ್ಜಿ ಯಾಕೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಮಾನ್ವಿತಾ ಯಾಕೆ ನಾವೆಲ್ಲಾದ್ರೂ ಹೋಗ್ತಿದ್ರೆ ನೀನು ಯಾಕೆ ಈ ಥರ ಮಾಡ್ತೀಯಾ ನಾವೇನು ಮಾಡಿದ್ವಿ ನಿನಗೆ ಮಾತಾಡ್ಸಲ್ಲ ಅಂದಮೇಲೆ ಮಾತಾಡ್ಸಿಲ್ದರ್ಸೋದಕ್ಕೆ ಬರಬಾರ್ದು ನೀನು ನಮ್ಮನ್ನು ಮಾತಾಡ್ಸಲ್ವಲ್ಲ ಏನಕ್ಕೆ ನೀನು ನಮ್ಮನ್ನ ಮಾತಾಡಿಸ್ತಾ ಇದೀಯಾ ಬೇಕಾಗಿರೋದಕ್ಕೆ ಕಣೆ ಇಲ್ಲಿಗೆ ಬಂದಿರೋದು ನೀ ಫಸ್ಟ್ ಆ ಚೀಲ್ದಾಗಳ್ದು ಏನು ತಗೊಂಡು ಹೋಗ್ತಾ ಇದ್ರೆ ಏನು ಎತ್ತ ಅಂತ ತೋರಿಸಿದ್ರೆ ಸರಿ ಫಸ್ಟ್ ಆ ಚೀಲ್ದಾಗಳ್ದ ಸೂರ್ಯರಿ ಕೆಳಕ್ಕೆ ಅದೇನಂತ ಚೀಲ್ದಾಗಳು ತೋರಿಸ್ರಿ ಅದೆಲ್ಲ ತೋರ್ಸಕ್ಕಾಗಲ್ಲ ತೋರಿಸ್ರಿ ಅಂದ್ರೆ ನಾವೇನೋ ತಗೊಂಡು ಹೋಗ್ತಿದೀವಮ್ಮ ಏನು ನಿಮಗೆ ತೋರ್ಸೋ ಅಂತದ್ದೇನು ನೀವು ಹಂಗೆ ತೋರಿಸ್ತೀರಾ ಏನಾನ ನೀವೆಲ್ಗನ ಹೋಗ್ಬೇಕಾದ್ರೆ ಯಾರು ತಗೊಂಡೋಗ್ತಾ ಇದ್ರೆ ಯಾತು ಏನು ತಂದಾಗಲಿ ತಗೊಂಡೋಗ್ಬೇಕಾದ್ರೆ ನೀವು ಹಂಗೆ ತೋರಿಸ್ತೀರಾ ನಾವೇನಕ್ಕೆ ತೋರಿಸ್ಲಿ ನಿನಗೆ ನಾವೇನಕ್ಕೆ ತೋರಿಸ್ಲಿ ನಾವೇಗೆ ತೋರಿಸ್ಬೇಕು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅದ್ರಾಗಿರೋದು ಏನು ಅಂತ ಹೇಳಿ ತೆಗ್ದು ತೋರಿಸಿದ್ರೆ ಸರಿ ನಾನು ಇಲ್ಲಾಂದ್ರೆ ಸುಮ್ಮನಿರೋದಿಲ್ಲ ನೋಡು ಫಸ್ಟ್ ಅದ್ರಾಗ ಏನೈತೆ ಅಂತ ತೆಗ್ದು ತೋರಿಸ್ಬೇಕಾ ಚೀಲ್ದಾಗೆ
ಹೇಳೆ ಆ ಚೀಲದಾಗ ಏನೈತೆ ಅಂತ ಹೇಳಿ ತೋರ್ಸೆ. ಅಜ್ಜಿ ನೋಡಗ ಅಜ್ಜಿ ಕಿತ್ಕೊಂಡ ಆ ಚೀಲನ. ಅದ್ರಾಗೇನು ಭಯ, ತೋರ್ಸಿರಾತಮ್ಮ. ಅಲ್ಲ ನೀವು ಯಾಕೋ ಅದ್ರಾಗ ಇರೋದಕ್ಕೆ ತಾನೆ ಇಷ್ಟೊಂದು ಭಯ ಪಡ್ತಾ ಇರೋದು? ಇಬ್ರು ಮಕ ನೋಡು ಹೆಂಗಾಗ್ಬಿಟ್ಟೈತೆ. ಯಾಕೆ ಇಷ್ಟೊಂದು ಹೆದರಿಕೆ ಆಗ್ತಾ ಇದ್ರ? ಹೆದರಿಕೆ ಅಂತದ್ದು ಅದ್ರಾಗ ಏನೈತೆ? ಎಲ್ಲಿ ತತ್ತಾರೆ ಇಲ್ಲಿ ನೋಡೋಣ ಆ ಚೀಲನ. ತತ್ತಾರೆ ಏ ಮನಸ ತಾಂಬರಿಲ್ಲ, ಚೀಲದಾಗ ಯಾತೈತೆ ನೋಡೋಣ. ಇಲ್ಲ ಅಜ್ಜಿ ಏನೂ ಇಲ್ಲ. ಏನೈತೆ ಏನೂ ಇಲ್ಲ ಅಂತದ್ದು ಯಾಕಿಲ್ಲ ಅಜ್ಜಿ. ಏನೈತೆ ಅಂತ ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಕೊಬ್ಬರಿ ಅಂತ ಹೇಳಿದ್ನಲ್ಲ ಅಜ್ಜಿ. ಕೊಬ್ಬರಿ ಇನ್ನೇನು ನೋಡ್ಬೇಕು ಹೇಳು? ಕೊಬ್ಬರಿ ನೋಡ್ಬೇಕಂತ ಹೇಳ್ತಿದ್ರಲ್ಲ ಅಜ್ಜಿ. ಅಲ್ಲ ಕೊಬ್ಬರಿ ನೋಡಿದ್ರೆ ಏನು ಬರಂಗೈತೆ ನಿಮ್ಗೆ? ಅಯ್ಯೋ ತೋರ್ಸಕ್ಕೇನು ತೋರ್ಸು ಅಂತ ಕೇಳ್ತಾ ಇರೋದು. ಯಾಕ ಅವಳಿಗೆ ಮಾನವಿತನ ಅನುಮಾನ ಬಂದೈತೆ, ಯಾಕಾಯ್ತೋ ಏನೋ ಅಂತ ಹೇಳಿ ಅದಕ್ಕೆ ಕೇಳ್ತಾವಳೆ. ತೋರ್ಸು, ಅದಕ್ಕೆ ಭಯ ಪಡ್ತೀಯ? ನಾವೇನು ಇವ್ರಿಗೆಲ್ಲ ತೋರಿಸ್ಬೇಕು ಅಂತ ಏನಿಲ್ಲ. ನಾವ್ಯಾಕೆ ತೋರಿಸ್ಬೇಕು ಇವ್ರಿಗೆ? ನೀವು ನೋಡಜ್ಜಿ ಹೆಂಗೆ ಹೇಳ್ತಾ ಇದ್ರ, ನಾವ್ಯಾಕೆ ತೋರಿಸ್ಬೇಕು ಇವ್ರಿಗೆ? ನೀವು ನೋಡು ಯಾವ ಥರ ಹೇಳ್ತಾ ಇದ್ರ. ನಾನು ಭಯ ಬೀಳ್ತಾ ಇದ್ದೀರಾ ಅಂದಮೇಲೆ ಅದ್ರಾಗ ಏನೋ ಐತೆ. ಅದಕ್ಕೆ ನೀವು ಈ ಥರ ಮಾತಾಡ್ತಾ ಇರ್ತಾರ. ಇಲ್ಲಿ ಚೀಲಾನ ಏಯ್ ಮನಸ ಕೊಡಿಲೆ, ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನೇನು ಸುಮ್ಮನೆ ಇರೋದೆಲ್ಲ ನೋಡ್ತಾರೆ. ಚೀಲಾನ ನೋಡಿದ್ರಲ್ಲ ವೀಕ್ಷಕರೇ, ಸೀರೆ ತಗೊಂಡು ಹೋಗ್ತಾ ಇದ್ರು. ಇಲ್ಲೇ ಊರಲ್ಲೇ ಬಸ್ ಸ್ಟಾಪಲ್ಲೇ ಹಿಡಿದ್ಬಿಟ್ವಿ. ಸುಮ್ಮನೆ ಯಾಕೆ ಅವಳು ಹಿಂದಿಂದೇನೆ ಬೆಂಗ್ಳೂರ್ಗನ ಹೋಗೋದು ಬೇಡ, ಇಲ್ಲೇನೆ ಹಿಡಿದು ಬಿಡೋಣ ಅಂತೇಳಿ ಇಲ್ಲೇ ಹಿಡಿದ್ಬಿಟ್ಟಿದೀವಿ. ಚೀಲದಾಗ ಯಾತೈತೆ ತೋರಿಸ್ರಿ ಅಂದರೆ ತೋರಿಸ್ತಾ ಇಲ್ಲ. ನೋಡ್ತಾ ಇರಿ, ನೀನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.